ನಮಸ್ಕಾರ ವೀಕ್ಷಕರೇ, ವಾರ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ನೇರವಾಗಿ ಕರೆ ಮಾಡಬಹುದು. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಒಂದೊಳ್ಳೆ ಮಾತಿನಿಂದ ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮ ಪ್ರಾರಂಭಿಸೋದಾದರೆ ವೀಕ್ಷಕರಿಗೆ ಯಾವ ಮಾತನ್ನು ತಿಳಿಸ್ಕೊಡ್ತೀರಾ? ನೋಡೋಣ ಈ ವಾರ ಯಾವ ಸುಭಾಷಿತ ಗಮನಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡೋ ಮುನ್ನ ನಾವು ಒಂದು ಒಳ್ಳೆಯ ಮಾತು ಅದನ್ನು ಮನಸ್ಸಿಗೆ ತಗೊಂಡು ಬದುಕಿಗೆ ಸಾಧ್ಯವಾದರೆ ಆಚರಣೆಗೆ ತಂದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಈ ವಾರದ ಮಾತನ್ನು ಗಮನಿಸಿ. ಪದ್ಮಾಕರಂ ದಿನಕರೋ ವಿಕಚೀಕರೋತಿ ಚಂದ್ರೋ ವಿಕಾಸಯತಿ ಕೈರವ ಚಕ್ರವಾಲಂ ನಾಭ್ಯರ್ಥಿತೋ ಜಲಧರೋ ಜಲಂ ದಧಾತಿ ಸಂತಸ್ವಯಂ ಪರಹಿತೇಷು ಕೃತಾಭಿಯೋಗಾಃ ಅಂತ. ನಾಭ್ಯರ್ಥಿತೋ ಜಲಧರೋ ಜಲಂ ದದಾತಿ ಸಂತಸ್ವಯಂ ಪರಹಿತೇಷು ಕೃತಾಭಿಯೋಗಾಃ. ಸಜ್ಜನರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬಂದುಬಿಡ್ತಾರೆ ಸಹಾಯಕ್ಕೆ ಅಂತ. ಹೇಗೆ ಸೂರ್ಯ ಕಮಲವನ್ನು ಅರಳಿಸ್ತಾನೋ, ಚಂದ್ರ ನೈದಿಲೆಯನ್ನು ಅರಳಿಸ್ತಾನೋ, ಯಾವ ಅಪೇಕ್ಷೆ ನಾವು ಬೇಡದೆಯೇ ಮೋಡಗಳು ಹೇಗೆ ಮಳೆಯನ್ನು ಸುರಿಸ್ತವೋ ಆ ರೀತಿಯಲ್ಲಿ ಸಜ್ಜನರು ಫಲಾಪೇಕ್ಷೆ, ಇವರಿಂದ ಇದು ಆಗಲಿ, ಇವನು ನಾನೇನು ಸಹಾಯ ಮಾಡ್ತಾ ಇದ್ದೀನಲ್ಲ, ಈ ಸಹಾಯದಿಂದ ಮತ್ತೇನನ್ನೋ ನಿರೀಕ್ಷೆ ಇದೆ, ಈ ದೃಷ್ಟಿಯಲ್ಲಿ ಅವರು ಯೋಚನೆ ಮಾಡೋದಿಲ್ಲ ಸಜ್ಜನರು. ಕಷ್ಟ ಅಂದಾಗ ಅವನು ಶತ್ರುವೇ ಆಗಿರಲಿ, ಆ ಶತ್ರುವಿಗೂ ಕೂಡ ಅವನು ಸಂಕಷ್ಟದಲ್ಲಿದ್ದಾನೆ ಅಂದರೆ ಸಹಾಯ ಮಾಡುವಂಥ ಒಂದು ಒಳ್ಳೆಯ ಗುಣ ಸಜ್ಜನರಲ್ಲಿರುತ್ತೆ. ಒಂದು ಔದಾರ್ಯವೂ ಇರುತ್ತೆ. ಯಾರೋ ಏನೋ ಮಾತಂದುಬಿಟ್ರೆ ಮನೆಗಳಲ್ಲೇ ಎಷ್ಟೋ ಬಾರಿ ಹಾಗಾಗುತ್ತೆ. ಏನೋ ಮಾತು ತಿರಸ್ಕೃತವಾಗಿ ಮಾತಾಡ್ಬಿಡೋದು, ಅವಾಚ್ಯವಾಗಿ ಮಾತಾಡ್ಬಿಡೋದು ಏನೋ ಆಗುತ್ತೆ. ದೊಡ್ಡವರು, ದೊಡ್ಡ ಸ್ಥಾನದಲ್ಲಿರೋರು, ಸಜ್ಜನರು ಆ ಮಾತನ್ನು ಹಾಗೆ ಜೀರ್ಣ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೇನು ಪ್ರತಿಯಾಗಿ ಮತ್ತೆ ಗಲಾಟೆಯೋ ಮತ್ತೊಂದು ಮಗದೊಂದು ಇದು ಮಾಡಲಿಕ್ಕೆ ಹೋಗೋದಿಲ್ಲ. ಅವರಲ್ಲಿ ಸಹಾಯ ಮಾಡೋ ಗುಣವೂ ಇರುತ್ತೆ, ಇಂಥ ಔದಾರ್ಯವೂ ಸೇರ್ಕೊಂಡು ಬಿಟ್ಟಿರುತ್ತೆ. ಇನ್ಯಾವುದೋ ಸಂದರ್ಭ ಬಂದಾಗ ಅವ್ರು ನೋಡ್ಕೊಂಡು ನಾವು ಅನುಸರಿಸ್ತೀವ, ಅದಿಲ್ಲ ನಮಗೆ. ಅವರ ಒಂದು ಕೆಟ್ಟ ಗುಣಗಳು 100 ಇರ್ತದೆ, ಅದು ನೆನಪಿರುತ್ತೆ, ಅವರು ಮಾಡಿದ ಉಪಕಾರಗಳು ಯಾವುದೂ ನೆನಪಿರೋದಿಲ್ಲ. ಹಾಗಾಗುತ್ತೆ. ಅಥವಾ ಹೀಗೆ, ಅವನೇನು ನಮಗೆ ಸಹಾಯ ಮಾಡಿದಾನ, ನಾವು ಯಾಕೆ ಅವರಿಗೆ ಸಹಾಯ ಮಾಡಬೇಕು, ಅವನೇನು ನಮ್ಮ ಕಷ್ಟಕ್ಕಾಗಿದ್ದಾನ, ಅಥವಾ ಅವನೇನು ನಮಗೆ ಆದುಕೊಳ್ತಾರ, ಇಲ್ಲ. ಈ ಆಲೋಚನೆಗಳು ನಮಗೆ ಯಾವಾಗಲೂ ಸಾಮಾನ್ಯರು ಹೀಗೆ. ಅಸಾಮಾನ್ಯರಾಗೋದು ಯಾವಾಗ? ಇಂಥ ಸುಭಾಷಿತಗಳನ್ನು ಕೇಳಿಕೊಂಡಾಗ. ಕೇಳಬೇಕು. ಕಷ್ಟ ಅಂದಾಗ ಅವರು ಕೇಳುವವರೆಗೆ ಏನು ಕಾಯೋ ಅವಶ್ಯಕತೆ ಇಲ್ಲ. ಕಷ್ಟ ಗೊತ್ತಾಗ್ತಿದೆ ಅಲ್ವ, ನಮಗೆ ಸಾಧ್ಯವಾದರೆ ಸ್ವಲ್ಪ ಸಹಾಯ ಮಾಡಿದ್ರೆ ನಾವು ಆ ಸೂರ್ಯ, ಚಂದ್ರ, ಮೋಡಗಳು ಆ ಮಟ್ಟಕ್ಕೆ ಏರುವ ಸಾಧ್ಯತೆ ಇರುತ್ತೆ. ಕನಿಷ್ಠ ಅಷ್ಟು ಮೇಲೆ ಅವರೆಲ್ಲ ಹಾಗಾಗಿಯೇ ಹೀಗೆ ನೋಡಬೇಕು ಅವರನ್ನು. ನಾವು ಹಾಗಾಗಿ ಕೆಳಗಿದ್ದೀವಿ. ಕನಿಷ್ಠ ಒಂದು 10 ಮೆಟ್ಟಿಲಾದರೂ ಹತ್ತೋ ಪ್ರಯತ್ನ ಮಾಡಬೇಕು ನಾವು. ಈ ದೃಷ್ಟಿಯಲ್ಲಿ ಈ ಸುಭಾಷಿತ ನಮಗೆ ಒಂದು ಮಾರ್ಗದರ್ಶಕವಾಗಲಿ. ಇನ್ನೊಬ್ಬರು ಸಹಾಯ ಕಷ್ಟದಲ್ಲಿದ್ದಾಗ ಸ್ವಲ್ಪನಾರು ಮಿಡಿಯುವ ಕನಿಷ್ಠ ಸಹಾಯ ಹಾಳ್ಬಿದ್ದು ಹೋಗಲಿ. ಅಯ್ಯೋ ಹಾಗಿದೆಯಲ್ಲಪ್ಪ, ನಾವು ಮತ್ತವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಸ್ವಲ್ಪ ದೂರ ಸರಿದ್ರೆ ಎಷ್ಟೋ ಮಟ್ಟಿಗೆ ಈಗಿನ ಕಾಲಕ್ಕೆ ಅದು ತುಂಬ ಆದರ್ಶವೇ ಆಗುತ್ತೆ. ಆ ದೃಷ್ಟಿಯಲ್ಲಿ ಈ ಮಾತನ್ನು ನಾವು ತಗೊಳ್ಳೋಣ, ಅನುಸರಿಸೋಣ. ಇದು ಈ ವಾರದ ಮಾತು. ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತನ್ನು ತಿಳಿಸ್ಕೊಟ್ರಿ. ಈಗ ಇಡೀ ವಾರದಲ್ಲಿ ಏನೆಲ್ಲ ವಿಶೇಷಗಳಿದೆ ಅನ್ನೋದನ್ನು ವೀಕ್ಷಕರಿಗೆ ತಿಳಿಸ್ಕೊಡೋದಾಗ. ಖಂಡಿತ ಈ ವಾರದಲ್ಲಿ ತುಂಬ ವಿಶೇಷಗಳಿದೆ, ಗಮನಿಸ್ತಾ ಹೋಗೋಣ ಹಂತ ಹಂತವಾಗಿ. ಈ ವಾರದಲ್ಲಿ ನಾವು ಮೊದಲನೇದಾಗಿ ನಾಳೆಯಿಂದ ಗಮನಿಸ್ತೀವಿ, ಅದು ಕುಜನ ಪರಿವರ್ತನೆ. ತುಂಬ ಚೆನ್ನಾಗಿದೆ. ಕುಜನ ಪರಿವರ್ತನೆ ಬಹಳ ವಿಶೇಷವಾದ ಫಲ ತಂದುಕೊಡುತ್ತೆ. ಮೇಷರಾಶಿಯನ್ನು ಸಂಕ್ರಮಿಸ್ತಾನೆ ಕುಜ. ಆನಂತರದಲ್ಲಿ 14ನೇ ತಾರೀಕು ಗುರುವಾರ 2 ಗ್ರಹಗಳ ಪರಿವರ್ತನೆ ಇದೆ. ಒಂದು ಬುಧ ಮತ್ತು ಮಿಥುನ, ಬುಧ ಮತ್ತು ಶುಕ್ರ. ಬುಧ ಮಿತ್ರಕ್ಷೇತ್ರವಾದ ವೃಷಭ ರಾಶಿಗೆ ಹೋಗ್ತಕ್ಕಂಥದ್ದು. ಬುಧನೂ ತನ್ನ ಮಿತ್ರನ ಮನೆಯಾದ ಶುಕ್ರನ ಮನೆ, ಬುಧನ ಮನೆಗೆ ಹೋಗ್ತಕ್ಕಂಥದ್ದು. ಶುಕ್ರ, ಬುಧ ವೃಷಭಕ್ಕೆ, ಶುಕ್ರ ಮಿಥುನಕ್ಕೆ ಹೋಗ್ತಕ್ಕಂಥ ಒಂದು ಸಂಕ್ರಮಣವನ್ನು ಕಾಣ್ತೀವಿ. ಆನಂತರದಲ್ಲಿ ರವಿ ಸಂಕ್ರಮಣವನ್ನು ಕಾಣ್ಬಿಡ್ತೀವಿ. ನಂತರದಲ್ಲಿ 15ನೇ ತಾರೀಕು ಶುಕ್ರವಾರದ ದಿವಸ. ಹೀಗೆ 4 ಗ್ರಹಗಳ ಪರಿವರ್ತನೆಯನ್ನು ಒಂದೇ ವಾರದಲ್ಲಿ ಕಾಣ್ತೀವಿ.
ಹೀಗೆ 4 ಗ್ರಹಗಳು ಪರಿವರ್ತನೆಯಾದರೆ ಫಲಗಳಿಗೆ ಹೇಗಿರಬೇಕು? ತುಂಬ ವಿಶೇಷವಾದ ಫಲಗಳೇ ಇರುತ್ತೆ. ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಮುಖ್ಯವಾಗಿ ಕುಜನ ಪರಿವರ್ತನೆ ಎಷ್ಟೋ ಜನರ ಬದುಕಿಗೆ ಒಂದು ಉತ್ಸಾಹ, ಬಲ, ಶೌರ್ಯ, ಸಾಹಸ, ಕ್ರೌರ್ಯಂ ರಣಂ ಸಾಹಸಂ ಅಂತ ಹೇಳ್ತಲ್ಲ, ಸ್ವಲ್ಪ ಕ್ರೌರ್ಯ ರಜೋಗುಣ ಬರುತ್ತೆ. ಅದರಿಂದ ಏನಾಗುತ್ತೆ, ಕೆಲಸ ಸಾಧನೆಗೆ ಅನುಕೂಲ ಆಗುತ್ತೆ. ಈ ರೀತಿಯಲ್ಲಿ ಕುಜನ ಫಲವಾದರೆ, ಇನ್ನು ಬುಧನ ಪರಿವರ್ತನೆ ಒಂದು ರೀತಿಯಲ್ಲಿ ಅಲ್ಲಿ ಭೂಸುತದಾರವಾನ್ ಅಂತ ಹೇಳುತ್ತಲ್ಲ, ಹೀಗಾಗಿ ಭೂಮಿ ಲಾಭದಿಂದ ಹಿಡಿದು ಅನೇಕ ಬಗೆಯ ಲಾಭಗಳನ್ನು ತಂದುಕೊಡ್ತಾನೆ ಮತ್ತು ವಾಗ್ಮಿಗಳಾಗ್ತಾರೆ. ಅಲ್ಲಿ ಶುಕ್ರನ ಪರಿವರ್ತನೆಯೂ ಹಾಗೇ ಇದೆ. ಅರ್ಥವಾನ್ ಕಲಾವಾನ್ ಮಿಥುನೇ ಅಂತ ಹೇಳುತ್ತೆ. ಹೀಗಾಗಿ ಹಲವು ಶುಭ ಫಲಗಳನ್ನು ನಾವು ಕಾಣ್ತೀವಿ. ಸೂರ್ಯನ ಫಲವೂ ಹಾಗೇ ಇದೆ, ಅದನ್ನು ಗಮನಿಸೋಣ. ನಾವು ವಾರ ಭವಿಷ್ಯ ನೋಡುವಾಗ ಪ್ರತಿ ಗ್ರಹದ ಒಂದು ವಿಶೇಷ ಫಲ ಏನು, ಯಾವ ರಾಶಿ ಯಾವ್ಯಾವ ರೀತಿಯ ಅನುಕೂಲಗಳು, ಶುಭಾಶುಭಗಳು, ಎಷ್ಟು ದಿವಸ ತೊಡಕನಲ್ಲಿದ್ದರೆ ಇನ್ಮೇಲೆ ಇಲ್ಲಪ್ಪ, ಹಾಗೆ ಒಂದು ಏನೋ ಮನೆ ತೊಗೊಂಡೆ, ಅದು ಇನ್ನೇನೋ ಸೈಟ್ ತೊಗೊಂಡೆ, ಇನ್ನೇನೋ ಒಂದು ವಸ್ತ್ರ, ಸುಗಂಧ, ಆಭರಣಗಳು, ಇನ್ನೇನು ಈ ರೀತಿಯ ಒಂದು ಶುಭ ಫಲ ಇದೆ. ಅದನ್ನೆಲ್ಲ ನೋಡೋಣ ನಾವು ನಂತರದಲ್ಲಿ. ಅಂತೂ ಈ ವಾರದಲ್ಲಿ ಇಷ್ಟೆಲ್ಲ ಫಲ ವಿಶೇಷತೆಗಳಿದೆ. ಸರಿ ಶಾಸ್ತ್ರಿಗಳೇ, ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.